ನಾವು ವೇದಿಕೆ ಮೇಲಿರೋ ಎಲ್ಲರೂ ಇಲ್ಲಿ ಬಂದಿರೋದು ತಾಯಂದ್ರೆ, ತಂದೆಯವರೇ, ಮಿತ್ರರೇ, ಬಂದವರೇ, ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಇಲ್ಲಿ ನಮ್ಮ ಪ್ರತಿಭಾ, ತನುಷು, ಹರ್ಷಿತ್, ಆಮೇಲೆ ಕೈಚಂದ್ರ, ಈ 4 ಹುಡುಗರು ಏನು ಚೆನ್ನಾಗಿ ಸ್ಕೋರ್ ಮಾಡ್ಯಾರೆ. ಅವರಿಗೆ ಒಂಚೂರು ಒಂದು ಕಾರ್ಯಕ್ರಮ ಮಾಡ್ಕೊಳ್ಳೋಣ ಅಂತ ಆಮೇಲೆ ಭಾಳ ಸಂತೋಷ ಆಯಿತು. ಈಗ ನಾನು ಒಂದು ಹೇಳಬೇಕಂದ್ರೆ ಇದು ಟ್ರಸ್ಟ್ ಬಗ್ಗೆ ನನಗೆ ಭಾಳ ಸಂತೋಷ ಆಯಿತು. ಒಂದು ವಾರ ಹಿಂದೆ ವಿಜಯಲಕ್ಷ್ಮಿ ಮೇಡಮ್ ಅವ್ರು ನಮಗೆ ಸಿಕ್ಕಿದ್ರು. ಇದು ನಾವು ನಮ್ಮ ಪ್ರಮಾಣ ವಚನ ತಗೊಂಡಾದ್ಮೇಲೆ 1-2 ದಿನ ಆದ್ಮೇಲೆ ಸಿಕ್ಕಿದ್ರು. ಆಮೇಲೆ ಫಸ್ಟೇ ಹೇಳಿದ್ರು, ಅದು ನಾನು ಜಾಸ್ತಿ ಜೋರಿಲ್ಲ ಹಿಂಗೆ ಹಂಗೆ ಅಂತ, ಆದರೆ ಇರಬೇಕ್ರಿ ಅಮ್ಮ, ಒಬ್ಬರು ಅಮ್ಮರಾಗಿ ಇರಬೇಕು. ಈಗ ನಾವು ಮಜಾ ಏನಂದರೆ ಇವತ್ತು ಬೆಳಗ್ಗೆ ನಾವು ದುರ್ಗಮ್ಮ ಗುಡಿಗೆ ಹೋಗಿದ್ವಿ ಇದು ಎಡೆ ಜಾತ್ರೆ ಮಾಡೋಕ್ಕೆ, ಯಾಕಂದರೆ ಮಳೆ ಬರ್ತಿಲ್ಲ ಅಂತ. ಆಮೇಲೆ ಇಲ್ಲೇ ಬಂದರೆ ಚೂರು ದುರ್ಗಮ್ಮನ ದರ್ಶನವೂ ಆಗ್ಬಿಡ್ತು. ನೀವೆಲ್ಲರ ಅಮ್ಮ ಟೈಮ್ ಯಾಕಂದರೆ ನಿಜ ಹೇಳ್ಬೇಕಂದ್ರೆ ಆ ಶಕ್ತಿ ಏನೈತಲ್ಲ, ನಿಮ್ಮ ಮಾತುಗಳು, ನಿಮ್ಮ ಕಾಯಕೆ, ನಿಮ್ಮ ನಡಿ ನೋಡಿದ್ರೆ ನಿಮ್ಮ ಮಕ್ಳ ಪರವಾಗಿ ಎಷ್ಟು ಗಟ್ಟಿಯಾಗಿ ನಡೀತೀರಿ. ಅದು ಈಗ ಮಕ್ಳ ಕಾಲು ಸರಿಗಿಲ್ಲ ಅಂದ್ರೂ ನಿಮ್ಮ ಕಾಲ ಅಂತೂ 2-5 ಜನ ಗಟ್ಟಿ ಐತಿ. ಅದಕ್ಕೆ ಅದು ಒಂದು ಹೇಳ್ತೀನಿ. ಈಗ ವಿಜಯಲಕ್ಷ್ಮಿ ಮ್ಯಾಮು ನನಗೆ ಸಿಕ್ಕಿದಾಗ ನನಗೆ ಚೆನ್ನಾಗಿ ಕೆಲಸ ಕೊಟ್ಟರು. ನನಗೆ ಅದೊಂದು ಸಂತೋಷ ಆಗ್ತೈತಿ. ಎಲ್ಲರ ನಾನು ಹೋದಾಗ ನಾನು ಯಾರು ನನ್ನ ಜೊತೆ ಜಗಳ ಮಾಡಿದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಹಂಗಿದ್ರೆ ಕೆಲ್ಸಗಳಾರ ಮುಂದೋಗ್ತಾರೆ. ಯಾಕಂದರೆ ಜಗಳ ಆದರೆ ಜಗಳ ಅಲ್ಲ, ಚೂರು ಜೋರಾಗಿ ಮಾತಾಡೋದು, ಇಲ್ಲಾಂದರೆ ಏನಾರ ಕೆಲಸ ಕೊಡೋದು, ಇದು ಭಾಳ ಮುಖ್ಯ. ಯಾಕಂದರೆ ನೀವು ನೋಡ್ತೀರಾ, ಭಾಳ ಜನ ನಾವು ನೋಡ್ತಿದ್ದೀವಿ. ಈಗ ನಮ್ಮ ಕ್ಯಾಂಡಿಡೇಟ್ ಆದಮೇಲೆ ಗೆದ್ದ ಮೇಲೆ ಬೆಣ್ಣೆ ಹಚ್ಚೋರೇ ಜಾಸ್ತಿ ಆಗ್ತಾರೆ, ಕೆಲಸ ಕೊಡೋರು ಕಮ್ಮಿ ಆಗ್ತಾರೆ. ಅದಕ್ಕೆ ಅವತ್ತು ವಿಜಯಲಕ್ಷ್ಮಿ ಅಮ್ಮ ಸಿಕ್ಕಿದಾಗ ಹೇಳಿದ್ರು, ಈ ತಹಸೀಲ್ದಾರ್ ಆಫೀಸ್ನಲ್ಲಿ ರ್ಯಾಂಪ್ ಸರಿಯಾಗಿಲ್ಲ ಅಂತ. ಅದಕ್ಕೆ ತಕ್ಷಣ ನಾವು ತಹಸೀಲ್ದಾರಿಗೆ ಫೋನ್ ಮಾಡಿದ್ವಿ. ಇನ್ನೂ ಮಾಡಿಲ್ಲ. ಅದಕ್ಕೆ ಇಂಜಿನಿಯರಿಗೂ ಹೇಳೈತ್ರಿ. ಆಮೇಲೆ ಏನು ಚೆನ್ನಾಗಾಯ್ತಂದರೆ, ನೀವು ನನಗೆ ಅದು ಒಂದು ಸಮಸ್ಯೆ ನನಗೆ ಮುಟ್ಟಿಸಿದ್ರಿ. ಈಗ ಹೆಂಗೆ ತಹಸೀಲ್ದಾರ್ ಆಫೀಸಿಗೆ ರ್ಯಾಂಪ್ ಮಾಡಿ, ಯಾಕಂದರೆ ಸರ್ಕಾರದ್ದು ಗೈಡ್ಲೈನ್ಸಲ್ಲೇ ಇರ್ತಾರೆ. ಈಗ ಯಾರ ವಯಸ್ಸಾಗಿರಲಿ, ಯಾರ ಕಾಲು ಸರಿಗಿಲ್ಲ, ಯಾರಾಗಾರ ಕಾಲಿಗೆ ಏನಾರು ನೋವು ಮಾಡ್ಕೊಂಡಿದ್ರೆ ಒಂದು ರ್ಯಾಂಪ್ ಇರಬೇಕು ಹತ್ತಕ್ಕೆ ಇಳಿಯೋಕ್ಕೆ. ಅದಕ್ಕೆ ಅವರು ಏನೋ ರ್ಯಾಂಪ್ ಮಾಡ್ಯಾರ ಅಲ್ಲಿರೋರು ಇಂಜಿನಿಯರ್ಗಳು. ಯಾರು ಇಂಜಿನಿಯರ್ ಮಾಡ್ಯಾರೆ ದೇವರಿಗೆ ಗೊತ್ತವರು. ಯಾಕಂದರೆ ಅದೆಲ್ಲ ಒಂದು ಇನ್ಕ್ಲೈನ್ ಇರಬೇಕು, ಎಲಿವೇಶನ್ ಇರಬೇಕು, ಹತ್ತೋದ್ರಲ್ಲಿ ತೊಂದರೆ ಆಗಬಾರ್ದು ಅಂತ. ಅದಕ್ಕೆ ಅದ್ರ ಜೊತೆ ನಾನು ಒಂದು ನಮ್ಮ ಎಂಜಿನಿಯರ್ ಕಾರ್ಪೊರೇಷನ್ ಕಡೆ ಒಂದು ಕೆಲಸ ನಾನು ಕೊಟ್ಟೆ. ನೀವು ಹೆಂಗೆ ನನಗೆ ಕೆಲಸ ಕೊಟ್ಟರು, ನಾನೇ ಅವ್ರಿಗೂ ಕೆಲಸ ಕೊಟ್ಟೆ. ಏನಂದರೆ, ಈ ನಮ್ಮ ಎಲ್ಲ ಸರ್ಕಾರಿ ಆಫೀಸ್ಗಳು, ನಮ್ಮ PHC ಇರಲಿ, ಅಂಗನವಾಡಿ ಇರಲಿ, ಹಾಸ್ಟೆಲ್ಗಳು, ಈಗ ನಮ್ಮ ದಾವಣಗೆರೆಯಲ್ಲೇ ಒಂದು 19 ಹಾಸ್ಟೆಲ್ಗಳಂಗೆ ಬರ್ತವೆ. ಈ 19 ಹಾಸ್ಟೆಲ್ ಇರಲಿ, ಹಾಸ್ಪಿಟಲ್ ಇರಲಿ, ಎಲ್ಲ ಕಡೆ ರ್ಯಾಂಪ್ ಐತಾ ಇಲ್ಲ ಅಂತ ಒಂದು ಪ್ರಶ್ನೆ. 2ನೇ ಪ್ರಶ್ನೆ, ಇರೋ ರ್ಯಾಂಪು ಒಂದು 13% ಇನ್ಕ್ಲೈನಷ್ಟು ಐತಾ ಇಲ್ಲ. 2 ಪ್ರಶ್ನೆ ಕೇಳಿ. ಅದಕ್ಕೆ ಅವನ್ನ ಪೂರ್ತಿ ಲಿಸ್ಟ್ ಮಾಡ್ತಾರೆ. ಈಗ ಅದ್ರ ಪ್ರಕಾರ ನಂದೇನೆಂದರೆ, ಈ ಅಮ್ಮಾರು ಹೇಳ್ದಂಗೆ ನನಗೆ ಎಲ್ಲ ಕಡೆ ಆ ರ್ಯಾಂಪ್ ಇರಬೇಕು, ಸರಿಯಾಗಿರಬೇಕು ಅಂತ. ಯಾಕಂದರೆ ಇದು ಒಂದು ನಾನು ಅನುಭವಿಸೀನಿ. ಇದು ನಮ್ಮ ಏನಂತಾರೆ ಶ್ರೀನಿವಾಸ್ ಅವರು ಹೇಳ್ದಂಗೆ, ಈಗ ಬಜೆಟ್ ಎಲ್ಲ ಇರ್ತೈತಿ, ಆದರೆ ಕೆಲಸಗಳನ್ನ ಕ್ವಾಲಿಟಿನಲ್ಲಿ ನಾವು ಚೂರು ಹಿಂದೆ ಇದ್ದೀವಿ. ನಮ್ಮ ಪೂರ್ತಿ ದೇಶನಲ್ಲಿದೆ ಸಮಸ್ಯೆ. ಆಮೇಲೆ ಯಾಕೆ ಮುಖ್ಯವಾಗಿ ನಾವು ಈ ಸ್ಪೆಷಲಿ ಏಬಲ್ಡ್ ಜನಕ್ಕೆ ನಮ್ಮ ರಸ್ತೆಗಳು, ನಮ್ಮ ಬಿಲ್ಡಿಂಗ್ಗಳು ಎಲ್ಲ ಡಿಸೈನ್ ಮಾಡಬೇಕಂದ್ರೆ, ಈಗ ಈ ಅರ್ಬನ್ ಡಿಸೈನ್ನಲ್ಲಿ ಒಂದು ನಂಬ್ತಾರೆ. ಅದೇನೆಂದರೆ, ನೀವು ಡಿಸೈನ್ ಮಾಡೋಕ್ಕಾರ ಎಲ್ಲರಿಗಿಂತ ಹಿಂದೆ ಉಳಿದಿರೋರಿಗೆ ಡಿಸೈನ್ ಮಾಡಬೇಕು ಅಂತ. ಇದು ಯಾಕೆ ಮುಖ್ಯ ಅಂದರೆ, ಜನ ಏನು ಅನ್ಕೊಂತಾರೆ, ರ್ಯಾಂಪ್ ಅಂದರೆ ಬರೀ ಡಿಸೇಬಲ್ಡ್ ಜನ ಅಡ್ಡಾಡೋಕ್ಕೆ. ಆದರೆ ಅದು ಸತ್ಯ ಅಲ್ಲ. ಯಾಕಂದರೆ ಈ ರ್ಯಾಂಪ್ ಸರಿಯಾಗಿದ್ದರೆ ವಯಸ್ಸಾಗಿರೋರಿಗೆ ತೊಂದರೆ ಆಗೋಲ್ಲ, ಮೆಟ್ಲತ್ತಕ್ಕಾಗಲ್ಲ, ಅವ್ರದ್ದು ಸಹಾಯತೆ ಮಾಡ್ದಂಗೆ ಆಗ್ತದೆ. ಈ ಮಕ್ಕಳು, ಭಾಳ ಚಿಕ್ಕ ಮಕ್ಕಳು ಏನಾರ ಮೆಟ್ಲು ಹತ್ತಕ್ಕಾಗಲ್ಲ ಅಂದರೆ ಹಂಗೆ ಹತ್ಬೋದು. ಗರ್ಭಿಣಿಯವರು, ಪ್ರೆಗ್ನೆಂಟ್ ಆಗಿರೋರು, ಅವರಿಗೂ ಸಹಾಯತೆ ಆಗ್ತದೆ. ಸೊ ಹಂಗೆ ನಾವು ಇವು ಏನೈತಿ ಡಿಸೈನ್ ಮಾಡೋಕ್ಕಾರ ಈ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್. ಇನ್ನೊಂದು ಹೇಳ್ತೀನಿ, ಈ ಒಂದು ನೀವು ನೋಡ್ತಿರ್ತೀರ, ಎಲ್ಲರ ಒಂದು ಆಕ್ಸಿಡೆಂಟ್ ಏನಾರ ಆದರೆ ನಾಗರಿಕರು ಎಲ್ಲ ಬಂದು ನನಗೆ ಹಂಪ್ಸ್ ಹಾಕ್ಕೊಡ್ರಿ. ನಾಳೆನೇ ತಕ್ಷಣ ಹಂಪ್ಸ್ ಹಾಕ್ಬಿಡ್ತೀವಿ. ಆದರೆ ಏನಾಗ್ತೈತಿ, ಅದಾದಮೇಲೆ ಯಜಮಾನ್ರೆಲ್ಲ ಬರ್ತಾರೆ, ನಾನು ಬೈಕ್ನಲ್ಲಿ ಅಡ್ಡಾಡ್ತೀನಿ, ಆ ಹಂಪ್ ನನಗೆ ತೊಂದರೆ ಕೊಡ್ತೈತಿ. ಈಗ ನಾವು ಮಧ್ಯಕ್ಕೆ ಸಿಕ್ಕಾಕೊಂಡಿವಿ. ಅದಕ್ಕೆ ನಾವು ಈ ಮುನ್ಸಿಪಾಲ್ಟಿಯವ್ರ ಜೊತೆ ಅದೇ ಮಾತಾಡೋದು, ಹಂಪ್ಸ್ ಹಾಕ್ರಪ್ಪ, ಆದರೆ ರೈಟ್ ಸೈಡು ಲೆಫ್ಟ್ ಸೈಡು ಒಂದು ಅಡಿ ಜಾಗ ಬಿಡ್ರಿ, ಗಾಡಿಗೆ ಸ್ಪೀಡ್ ಸ್ಲೋ ಮಾಡ್ತೈತಿ, ಬೈಕ್ಗಳಿಗೂ ಹೋಗೋಕ್ಕೆ ದಾರಿ ಕೊಡ್ತೈತಿ. ಅಂಥವರ ತಲೆ ಉಪಯೋಗಿಸೋಣ ಅಂತ.
ಸೊ ಹಿಂಗೆ ಇದು ಒಂದು ಭಾಳ ಚೆನ್ನಾಗೈತೆ ನನಗೆ ಶ್ರೀನಿವಾಸ್ ಅವ್ರು ಸಿಕ್ಕಿ. ಯಾಕಂದ್ರೆ ನೀವೇನು ಅಂದ್ರಿಲ್ರಿ, ಆದರೆ ನೀವು ಚೂರು ಬರೀ ಬಜೆಟ್ ಐತಿ ಅನ್ನಕ್ಕಂತ ನಮ್ಮ ವಿಜಯಲಕ್ಷ್ಮಿ ಅಮ್ಮ ನನಗೆ ಎಲ್ಲಿ ಸರಿಯಾಗಿ ಯಾರ ಮೇಲೆ ಬೆಳೆ ತೋರಿಸ್ಬೇಕು ನೀವು ಹುಡುಕ್ರಿ, ಅವ್ರ ಮೇಲೆ ಬೆಳೆ ತೋರಿಸಿ ನಾನು ಸರಿಯಾಗಿ ಮಾಡ್ತೀನಿ ಏನೈತೆ ಅಂತ. ಅದೇ ಈಗ ಹೇಳಿರೋದು, ಈಗ ನೀವು ಇದು ಮುಖ್ಯ ಯಾಕಂದರೆ ನಿಮ್ಮನ್ನು ಈ ಡಿಸೈನ್ ಮಾಡೋದ್ರಲ್ಲಿ, ಕೆಲಸ ಮಾಡೋದ್ರಲ್ಲಿ ನಿಮಗೂ ಒಂದು ಕುರ್ಸಿ ಕೊಡ್ಬೇಕು ಟೇಬಲ್ನಲ್ಲಿ ಹೇಳೋಕ್ಕೆ ಹೆಂಗಿರಬೇಕು, ಏನು ಮಾಡಬೇಕು ಅಂತ. ಯಾಕಂದರೆ ನೀವು ಅನುಭವಿಸಿರ್ತಿದ್ರಿ ಈ ಸಮಸ್ಯೆಗಳನ್ನ. ಹಾಗೆ ನಾನು ಓದ್ತಿದ್ದೆ ಈ ನಮ್ಮ ನರ್ಸಿಂಗ್ ಕಾಲೇಜ್ನಲ್ಲಿನೂ. ಈಗ ನಾವು ನರ್ಸಿಂಗಿಗೆ ಒಂದು 3 ವರ್ಷ 4 ವರ್ಷ ಓದ್ತಾರೆ, ನರ್ಸ್ ಆಗ್ತಾರೆ. ಆದರೆ ಬೇರೆ ದೇಶಗಳಲ್ಲಿ ನರ್ಸಸ್ಸಿಗೆ ಹೆಂಗೆ ಹೇಳ್ಕೊಡ್ತಿದ್ದಾರೆ ಅಂತ ನಾನು ಚೂರು ಓದ್ತಿದ್ದೆ. ಆವಾಗ ಗೊತ್ತಾಯಿತು ಈಗ ಹೆಂಗೆ ನಮ್ಮ ಡಾಕ್ಟರ್ಗಳಿಗೆ 1 ವರ್ಷ ಇಂಟರ್ನ್ಶಿಪ್ ಇರ್ತೈತಿ, ಹಾಗೆ ನರ್ಸ್ಗಳಿಗೂ ಒಂದು ಟ್ರೈನಿಂಗ್ ಮಾಡ್ತಾರೆ. ಅವರು ಓಲ್ಡ್ ಏಜ್ ಹೋಮ್ನಲ್ಲಿ ಕೆಲಸ ಮಾಡೋಕ್ಕಾರ ಅವರಿಗೆ ಅನುಭವಿಸ್ಲಿ ಏನು ಕಷ್ಟಗಳಿರ್ತವೆ ವಯಸ್ಸಾಗಿರೋರಿಗೆ ಅಂತ. ಒಂದು 20 kg ಜಾಕೆಟ್ ಹಾಕ್ಸ್ತಾರೆ ಅವರಿಗೆ. ಆಮೇಲೆ ಹಿಂಗೆ ಬಗ್ಸ್ತಾರೆ. ಆಮೇಲೆ ಬಗ್ಸಿ ಅದು ಒಂದು ಏನಾಗ್ತೈತಿ, ಅವರು ಎದಾಡಕ್ಕೂ ಆಗಲ್ಲ ನರ್ಸ್. ಆಮೇಲೆ ಒಂದು 6 ತಿಂಗಳು ಹಂಗೆ ನಡೆಯೋಕ್ಕೆ ಹೇಳ್ತಾರೆ ಕೆಲ್ಸಕ್ಕೆ ಬಂದಾಗ. ಆಮೇಲೆ ಅವರಿಗೂ ಅವ್ರು ಅನುಭವಿಸ್ತಾರೆ. ಒಂದು ಮೆಟ್ಲು ಹತ್ತೋದೇ ಕಷ್ಟ ಆಗ್ತೈತಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ಅಡ್ಡಾಡ್ಬೇಕಂದ್ರೇ 20 kg ಜಾಕೆಟ್ ಹಾಕೊಂಡು ಎಷ್ಟು ಕಷ್ಟ ಆಗ್ತೈತಿ ಅಂತ. ಸೊ ಅದೇ ಹೋಯ್ತಾ ಆಯಿತಾ ಇದೇನಾ? ಹಾಂ. ಸೊ ಅದೇ ನಾನು ಹೇಳ್ತಿರೋದು. ನಾನಿಲ್ಲಿ ಮುಖ್ಯವಾಗಿ ಬಂದಿರೋದು ಒಂದೇ ಉದ್ದೇಶದಿಂದ, ಅದೇನೆಂದರೆ ನಿಮ್ಮೆಲ್ಲರನ್ನ ಚೂರು ಪರಿಚಯ ಪಡ್ಕೊಳಕ್ಕೆ. ಆಮೇಲೆ ಇವೆಲ್ಲ ನೀವು ಹೇಳ್ದಂಗೆ ಬಜೆಟ್ ಐತಿ, ಆದರೆ ನನಗೆ ನಿಮ್ಮದು ಸಲಹೆ ಬೇಕು. ಯಾಕಂದರೆ ಇದೆಲ್ಲ ಕೊನೆಗೆ ಈ ರಸ್ತೆ ಉಪಯೋಗಿಸೋದು ನೀವೇ, ಆ ರ್ಯಾಂಪ್ ಉಪಯೋಗಿಸೋದು ನೀವೇ. ಸೊ ನೀವು ಹೇಳಿದ್ರ ಪ್ರಕಾರನೇ ಇವೆಲ್ಲ ಕಟ್ಟಡಗಳಾಗಬೇಕು ಅಂತ. ಆಮೇಲೆ ಕೊನೆಗೆ ಒಂದು ಮಾತು ಏನು ಹೇಳ್ತೀನಂದರೆ, ನಮ್ಮ ಶ್ರೀನಿವಾಸ್ ಅವ್ರು ಹೆಂಗೆ ಹೇಳಿದ್ರಲ್ಲ, ಈ ಬೆಡ್ ರಿಟಿನ್ ಜನಕ್ಕೆ ಚಂಪ್ ಕೊಡ್ತೀವಿ, ಬೆಡ್ ಕೊಡ್ತೀವಿ, ಬಜೆಟ್. ರೂಪಾನಾಯ್ಕ ಅವರ ಸಾರಿ ಹಾಂ, ಓ ಸರಿ, ರೂಪಾನಾಯ್ಕ ಹೆಸರು ಏನಾರ ಇರಲಿ, ಕೆಲಸಗಳು ಹೆಸರು ಮೀರಬೇಕು. ಹಾಂ, ಇಲ್ಲ, ರೂಪಾನಾಯ್ಕ ಅವ್ರು ಹೇಳ್ದಂಗೆ ಈ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇರ್ತೈತೆ ರೀ, ಈ ಗಿವ್ ಅ ಮ್ಯಾನ್ ಅ ಫಿಶ್ ಆ್ಯಂಡ್ ಯು ಫೀಡ್ ಹಿಮ್ ಫಾರ್ ಅ ಡೇ, ಯು ಟೀಚ್ ಅ ಮ್ಯಾನ್ ಹೌ ಟು ಫಿಶ್ ಆ್ಯಂಡ್ ಯು ಫೀಡ್ ಹಿಮ್ ಫಾರ್ ಅ ಲೈಫ್ ಟೈಮ್. ಆಮೇಲೆ ಇಲ್ಲಿರೋ ಎಲ್ಲ ತಾಯಂದ್ರಿದು ಅದೇ ಕನ್ಸು ಅನ್ಸ್ತೈತೆ. ಅದೇನಂದರೆ ನಾವು ನಾನು ಚಿಕ್ಕವನಾಗಿ ಇವೆಲ್ಲ ಮಾತಾಡಿದ್ರೆ ಏನಪ್ಪ ಮಾತಾಡ್ತಾನೆ ಅಂತಾರೆ. ಆದರೆ ಒಬ್ಬರು ಪೇರೆಂಟಿಂದು, ಒಬ್ಬ ತಂದೆ ತಾಯಿದು ಒಂದೇ ಕರ್ತವ್ಯ ಜೀವನದಲ್ಲಿ, ಮಕ್ಕಳಿಗೆ ಗಟ್ಟಿಯಾಗಿ ನಿಲ್ಲಕ್ಕೆ ಹೇಳ್ಕೊಳ್ಳೋದಷ್ಟೆ. ಯಾಕಂದರೆ ಎಲ್ಲರೂ ಒಂದಿನ ಇವತ್ತಿಲ್ಲಾಂದರೆ ನಾಳೆ ಈಶ್ವರನ ಜೊತೆ ಹೋಗ್ತೀವಿ. ಆದರೆ ಅದ್ರ ಒಳಗೆ ಮಕ್ಕಳಿಗೆ ಗಟ್ಟಿಯಾಗಬೇಕು. ಮಕ್ಕಳು ನಾವು ಇಲ್ಲಂದರೆ ಅವರು ಬೆಳಿಬೇಕು, ಅವರವ್ರ ಸ್ವಂತ ಕಾಪಾಡೋ ಶಕ್ತಿ ಇರಬೇಕು ಅಂತ. ಸೊ ಅದಕ್ಕೆ ನೀವು ಹೇಳ್ದಂಗೆ ಹಂಗೆ ಸ್ಕೀಮ್ಸು ಮುಂದುವಯ್ಯೋಣ ಅಂತ. ಈಗ ಎಸ್ಪೆಷಲಿ ಎಜುಕೇಷನಲ್ಲಿ ಈಗ ನೀವೆಲ್ಲರೂ ಹೇಳ್ತೀರಿ. ಈಗ ನಾನು ನಮ್ಮ ಪುಷ್ಪಲತಾ ಮೇಡಮ್ ಅಲ್ಲ, ಹಾಂ, ಪುಷ್ಪಲತಾ ಮೇಡಮ್ ಅವರು ವಿಜಯಲಕ್ಷ್ಮಿ ಅವರು 3 ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕಾರ ಇಬ್ಬರು ಇದ್ದಾರೆ ಇಲ್ಲಿ, ಅಲ್ಲಿ ಒಬ್ಳು BITನಲ್ಲಿದ್ದಾಳೆ, ಅವಳು ಸರಿಯಾಗಿದ್ದಾಳೆ ಅಂತ ಹೇಳಿದ್ರು. ಅದು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಅದು ಏನಾಗ್ತೈತಿ, ನಾವು ಯಾರು ಕೈಕಾಲೆಲ್ಲ ಸರಿಯಾಗಿದ್ದಾವಲ್ವ, ನಾವು ನಮ್ಮ ಯೋಚನೆಗಳ್ನಲ್ಲಿ ಚೂರು ಹಿಂದಿದ್ದೀವಿ ನಿಜ ಹೇಳ್ಬೇಕಂದ್ರೆ. ಯಾಕಂದರೆ ಈ ಭಾಷೆನಲ್ಲಿ ಹ್ಯಾಂಡಿಕ್ಯಾಪ್ ಅಂತಲೂ ಈಗ ಹೇಳಲ್ಲ, ಈಗ ಸ್ಪೆಷಲಿ ಏಬಲ್ಡ್ ಅಂತಾರೆ. ಸೊ ಹಂಗೆ ಈಗ ನೀವೇನಾದ್ರಿ ಒಬ್ಬರು ಸರಿಯಾಗಿದ್ದಾರೆ, ಇಲ್ಲ 3 ಸರಿಯಾಗಿದ್ದಾವೆ, ಏನೂ ಸಮಸ್ಯೆ ಇಲ್ಲ. ಹಾಂ, ಯಾಕಂದರೆ ಏನಾಗ್ತೈತಿ, ನಮ್ಮ ನಾಲ್ಗೆ ಮೇಲೆ ವಾಸ ಮಾಡೋದು ನಮ್ಮ ಸರಸ್ವತಿ ಅಮ್ಮ. ಅದಕ್ಕೆ ಸರಸ್ವತಿ ಏನಾರ ನಾಲ್ಗೆಯಿಂದ ಹೊರಗೆ ಬಂದರೆ ಅದ್ರ ಸೃಷ್ಟಿ ಆಗಿಬಿಡ್ತದೆ. ಸೊ ಅದಕ್ಕೆ ನೀವು ಹೇಳ್ದಂಗೆ ಇಂಥ ಸ್ಕೀಮ್ಸ್ ಮಾಡೋಣ. ಆಮೇಲೆ ಎಸ್ಪೆಷಲಿ ಎಜುಕೇಷನಲ್ಲಿ ಅದೊಂದು ನನಗೆ ಇಷ್ಟ. ಯಾಕಂದರೆ ಈಗ ಇದು ಒಂದು ಅವಕಾಶ ಕೊಟ್ಬಿಟ್ರೆ, ಈಗ ಹಾಡು ಯಾರು ಹೇಳಿದರು ಈಗಿನ ನಾವು ಬರೋಕ್ಕಾರ? ಹಾಂ, ಅಮ್ಮ ನಿಮ್ಮ ಹೆಸರು ಕೀರ್ತಿಕಾ? ಹಾಂ, ಕೀರ್ತಿಕಾ. ಈ ಕೀರ್ತಿಕಾ ಹಾಡಷ್ಟೇ ಅಲ್ಲ, ಆಮೇಲೆ ನೀವು ಒಂದು ಪ್ರಶ್ನೆ ಕೇಳಿದ್ರು ಹಂಗೆ ಎದ್ದು ಹೇಳ್ಬಿಟ್ಟಲ್ಲ ಕೀರ್ತಿಕಾ. ನನಗೆ ಗೊತ್ತಪ್ಪ, ಕೀರ್ತಿಕಾ ನಮ್ಮ ಎಲ್ಲರೂ ಮೀರಿಸ್ತಾಳೆ. ಒಂದು ಅವಕಾಶ ಕೊಡೋದೈತೆ ಅಷ್ಟೇ ಕೀರ್ತಿಕಾ. ನಿಜ ಮಾತು ಆ ಇನಿಷಿಯೇಟಿವ್ ಹಂಗೆ ಎದ್ದು ಹೇಳಿಬಿಟ್ಲು ಏನು ಮನಸ್ಸಿನಲ್ಲಿ ಐತೆ. ಸೊ ಹಂಗೆ ಆ ಶಕ್ತಿ ಭಗವಂತ ಕೊಟ್ಟಾನೆ. ಯಾಕಂದರೆ ಈ ಭಗವಂತನೂ ಅನ್ಯಾಯ ಮಾಡೋಕ್ಕೆ ಪ್ರಕೃತಿ ಬಿಡಲ್ಲ. ಭಗವಂತನೂ ಅನ್ಯಾಯ ಮಾಡಿ ಕರ್ಮದ ಸೈಕಲ್ನಲ್ಲಿ ಹೋಗಲ್ಲ. ಅದಕ್ಕೆ ಭಗವಂತ ಏನಾರ ತಗೊಂಡ್ರೆ ಏನಾರ ಕೊಟ್ಟೇ ಕೊಡ್ತಾನೆ. ಆಮೇಲೆ ನಾವೆಲ್ಲರ ಸಮಾಜನಲ್ಲಿದ್ದು ನಾವು ಇಂಥ ಹುಡುಗರನ್ನ ಬೆಳೆಸಬೇಕು, ಇಂಥ ಹುಡುಗರನ್ನ ಆ ಶಕ್ತಿ ಕೊಡಬೇಕು. ಅದಕ್ಕೆ ನಾನು MLA ಆಗಿ ಯಾವಾಗಲೂ ಸದಾ ನಿಮ್ಮೆಲ್ಲರ ಜೊತೆ ಇರ್ತೀನಿ.
ಏನಾರ ಸಮಸ್ಯೆಗಳಿದ್ರೆ ಇಲ್ಲಾಂದರೆ ಏನಾರ ನಿಮ್ದು ಚಿಂತೆಗಳಿದ್ರೆ ಏನಾರ ಕೊರತೆಗಳಿದ್ರೆ ನಮ್ಮ ಹತ್ರ ಬರ್ರಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಶ್ರೀನಿವಾಸ್ ಅಲ್ಲ, ನಿಮ್ಮ ಹೆಸರಿನಂದರೆ ರೂಪಾ ನಾಯ್ಕ ಅವರು ಹೆಂಗೆ ನಮಗೆ ಇವೆಲ್ಲ ಐಡಿಯಾಗಳು ಕೊಟ್ಟರು. ಇದು ಮಾಡ್ತಿರೋದು ನಾವು ತಪ್ಪು ಅಂದರೆ ತಪ್ಪಕ್ಕಿಂತ ಇದು ಸರಿಯಾಗಿ ಉಪಯೋಗಿಸ್ಬೋದು ನಮ್ಮ ಫಂಡ್ಸು. ಇದು ಮಾಡೋ ಬದಲಿ ಈಗ ನಾವು ಏನಾರ ಕೋಚಿಂಗ್ ಏನಾರ ಮಾಡಿದೆ, ನಮ್ಮ ಅಕ್ಕನ ಹೆಸರೇನು ಕೀರ್ತಿ. ಈ ಕೀರ್ತಿಗೆ ನನಗಂತೂ ಗೊತ್ತು, ಕೀರ್ತಿಕಂಗೆ ನೀಟ್ ಕೋಚಿಂಗು ಕೋಚಿಂಗ್ ಏನಾರು ಮಾಡಿಸಿ ಎಲ್ಲರೂ ಮೀಡ್ಸ್ತಾಳೆ, ರ್ಯಾಂಕ್ ಬರ್ತಾಳೆ. ಅದಕ್ಕೆ ಸೊ ನನಗೂ ಅದೇ ಇಷ್ಟ. ಈ ಬೆಡ್ಡು ಚಂಬು ಅದನ್ನು ಮಾಡೋಣ, ಅದ್ರ ಜೊತೆ ಮಕ್ಕಳಿಗೆ ಇನ್ನೂ ಕೋಚಿಂಗ್ ಮಾಡೋಣ. ಯಾಕಂದರೆ ನೀವೆಲ್ಲರೂ ಏನಂದರೆ ಈಗ ಬಂದಾಗ ವಿಜಯಲಕ್ಷ್ಮಿ ಅಮ್ಮನೂ ಅಂದರು, ಈ ಎಲ್ಲರೂ ಪಾಸ್ ಆಗ್ಯಾರ ನಮ್ಮ ಮಕ್ಕಳು 50% ಮೇಲೆ ತಗೊಂಡರೆ ಅದೇ ದೊಡ್ಡ ಮಾತಂತ. ಆದರೆ ನಾನು ಅದು ದೊಡ್ಡ ಮಾತಲ್ಲ, ನಿಮ್ಮ ಕೈನಲ್ಲಿ ಆಗ್ತದದು. ಈಗ ನಿಮ್ದು 50% ಇರೋದು ಎಲ್ಲರೂ 90 ಮೇಲೆ ತೆಗಿಯೋಂಗೆ ಮಾಡೋಣ ಅಂತ ನೀವು ನನಗೆ ಆದೇಶ ಕೊಡಬೇಕು ನನಗೆ ಬಂದಾಗ. ಅದಕ್ಕೆ ಏನಾರ ಇರಲಿ, ಏನಾರ ಕಷ್ಟ ಇರಲಿ, ಸುಖ ಇರಲಿ, ನಾವು ಇದ್ದಿರ್ತೀವಿ ನಿಮ್ಮ ಹತ್ರ. ಆಮೇಲೆ ಯಾವಾಗಲೂ ನಮ್ಮನ್ನು ಏನಾರಿದ್ರೆ ಬಂದು ಕಾಣಿ. ಆಮೇಲೆ ನಿಮ್ಮ ಕೆಲ್ಸಗಳು ಮುಂದುವೈತೀವಿ, ಹೆಂಗೆ ವಿಜಯಲಕ್ಷ್ಮಿ ಅಮ್ಮನ ಕೆಲ್ಸಗಳು ಮುಂದುವೈತಿದ್ವಿ ಹಂಗೆ ನೀವು ಹೇಳ್ದಂಗೆ ಮಾತಂತೂ 101 ಕೇಳ್ಕೊಂತ ಬಂದೀವಿ ನಾವು. ಆದರೆ ನಮ್ಮ ಕಾಯಕ ಏನೈತಿ, ನಮ್ಮ ಕೆಲ್ಸಗಳು ನಮ್ಮ ಮಾತನ್ನು ಮೀರಿಸ್ಬೇಕು. ಅದಕ್ಕೆ ಹಿಂಗೆ ಸಿಕ್ಕಂತ ಇರೋಣ. ಏನಾರ ಸಮಸ್ಯೆಗಳಿದ್ರೆ ದಯವಿಟ್ಟು ಬರ್ರಿ, ನಾವು ಬಗೆಹರಿಸ್ಬೇಕು.